ಹಾಯ್ ಹೆಲೋ ನಮಸ್ತೆ. ಕ್ರಿಯೇಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಸೆಷನ್ ಒಳಗೆ 2024ರಲ್ಲಿ ನಡೆದಂತಹ 545 PSI ಹುದ್ದೆಗಳ ನೇಮಕಾತಿ ಪರೀಕ್ಷೆಯ ಕೀ ಆನ್ಸರನ್ನು ನೋಡ್ತಾ ಇದ್ದೀವಿ. ಸೊ ಕೀ ಆನ್ಸರ್ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಬಟನ್ ಒತ್ತೋದ್ರ ಮೂಲಕ ನಮ್ಮೆಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಒಂದನೇ ಕ್ವಶನ್ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು ಅಂತ ಕೇಳಿದ್ದಾನೆ. ಸೊ ಇದರ ಸರಿಯಾದ ಆನ್ಸರ್ ಆಪ್ಷನ್ ಸಿ, ಅಗ್ನಿ ಪ್ರೈಮ್ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಎರಡನೇ ಕ್ವಶನ್ಗೆ ಬಂದರೆ, ಜವಾಹರ್ಲಾಲ್ ನೆಹರು ಅವರು ಜೋಸೆಫ್ ರೋಜ್ ಟೇಟೋ ಮತ್ತು ಡ್ಯಾಶ್ ರವರು ಅಲಿಪ್ತ ಚಳುವಳಿಯ ಸ್ಥಾಪಕ ಪಿತಾಮಹರು ಅಂತ ಕೇಳಿದ್ದಾನೆ. ಈ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಗಮಾಲ್ ಅಬ್ದೆಲ್ ನಾಸೆರ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಮೂರನೇ ಕ್ವಶನ್ನ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಸಿಟ್ರಿಕ್ ಆಮ್ಲ ಕಿತ್ತಳೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಲ್ಯಾಕ್ಟಿಕ್ ಆಮ್ಲ ಅನ್ನೋದು ಮೊಸರಿನಲ್ಲಿ ಇರುತ್ತೆ, ಆಕ್ಸಲಿಕ್ ಆಮ್ಲ ಅನ್ನೋದು ಪಾಲಕ್ ಸೊಪ್ಪಿನಲ್ಲಿರುತ್ತೆ, ಒಮೆಗಾ 3 ಫ್ಯಾಟಿ ಆಮ್ಲ ಅನ್ನೋದು ಅಗಸೆ ಬೀಜದಲ್ಲಿ ಇರುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಕ್ವಶನ್, ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G17 ಶೃಂಗಸಭೆ ಜರುಗಿತು ಅಂತ ಕೇಳಿದ್ದಾನೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಹಿರೋಶಿಮಾದಲ್ಲಿ ಜರುಗುತ್ತೆ. ಐದನೇ ಕ್ವಶನ್, ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಈ ಬಿ ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಪೆಂಟೋಥಾಲ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಆರನೇ ಕ್ವಶನ್, ಇತ್ತೀಚೆಗೆ COP28 ಶೃಂಗಸಭೆಯ ಎಲ್ಲಿ ಜರುಗಿತು ಅಂತ ಕೇಳಿದ್ದಾನೆ. ದುಬೈನಲ್ಲಿ COP28 ಶೃಂಗಸಭೆಯು ಏನಾಗುತ್ತೆ ಜರುಗುತ್ತೆ. ಸೊ ಏಳನೇ ಕ್ವಶನ್, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿದೆ ಅಂತ ಕೇಳಿದ್ದಾನೆ. ಸೊ ಡಿ ಆನ್ಸರ್ ಮೆಕ್ಕೆಜೋಳ ಅನ್ನೋದು ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಗುತ್ತೆ. ಎಂಟನೇ ಕ್ವಶನ್, ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿಯು ರೇಡಿಯಲ್ ವಿವಿಧ ಡ್ರೈನೇಜ್ ಪ್ಯಾಟರ್ನ್ಸ್ ರೂಪಿಸಿದೆ ಅಂತ ಕೇಳಿದ್ದಾನೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಅಮರಕಂಟಕ ಬೆಟ್ಟಗಳು. ಒಂಬತ್ತನೇ ಕ್ವಶನ್, ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆ ವೆಂಟಿಲೇಟರ್ ಯಾವುದು ಅಂತ ಕೇಳಿದ್ದಾನೆ. PRANA ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಈ 10ನೇ ಕ್ವಶನ್ಗೆ, ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಇಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತೆ ಅಂತ ಕೇಳಿದ್ದಾನೆ. ಸೊ IMF ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಎ ಆಪ್ಷನ್, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ. 11ನೇ ಕ್ವಶನ್, ಕರ್ನಾಟಕ ಅರಣ್ಯ ಇಲಾಖೆ ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 12ನೇ ಕ್ವಶನ್, 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ದಾನೆ. 2026 ಮತ್ತು 31ರ ಹೊತ್ತಿಗೆ ಇದೇನಾಗುತ್ತೋ ಸಲ್ಲಿಸಬೇಕು ಅಂತಿದೆ. ಸೊ 13ನೇ ಕ್ವಶನ್, ಥೈಲ್ಯಾಂಡ್ನ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಿಮೆಂಟ್ನ ವಿಜೇತರು ಯಾರು ಅಂತ ಕೇಳಿದ್ದಾನೆ. ಇರಾಕ್ ಅನ್ನೋದು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 14ನೇ ಕ್ವಶನ್ಗೆ, ವಿಶ್ವಕಪ್ ಹಾಕಿ ಟೂರ್ನಿಮೆಂಟ್ 2023ರಲ್ಲಿ ಭಾರತದ ಸ್ಥಾನವೇನು ಅಂತ ಕೇಳಿದ್ದಾನೆ. ಭಾರತದ ಸ್ಥಾನ 9ನೇ ಸ್ಥಾನ ಆಗಿದೆ. ಡಿ ಇಸ್ ದ ರೈಟ್ ಆನ್ಸರ್. 15ನೇ ಕ್ವಶನ್, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ ಅಂತ ಕೇಳಿದ್ದಾನೆ. ಸೊ ಎ ಇಸ್ ದ ರೈಟ್ ಆನ್ಸರ್, ರಾಜಸ್ಥಾನ್ ಅನ್ನೋದು. ಸೊ 16ನೇ ಕ್ವಶನ್, ಈ ಕೆಳಗಿನ ಯಾವ ಖನಿಜ ಆಕ್ಸೈಡ್ ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ ಅಂತ ಕೇಳಿದ್ದಾನೆ. ಸೊ ಎ ಇಸ್ ದ ರೈಟ್ ಆನ್ಸರ್. ಮ್ಯಾಂಗ್ನೀಸ್ ಡೈಆಕ್ಸೈಡ್ ಅನ್ನೋದು ರೈಟ್ ಆನ್ಸರ್. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು ಅಂತ ಕೇಳಿದ್ದಾನೆ. ಬಿ ಇಸ್ ದ ರೈಟ್ ಆನ್ಸರ್. ಲ್ಯಾನ್ಸ್ ಸ್ಟೈನರ್ ಅನ್ನೋನು ನೀಡಿರ್ತಾನೆ. 18ನೇ ಕ್ವಶನ್ಗೆ, ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಯಾರು? ಫಾದರ್ ಆಫ್ ಕಂಪ್ಯೂಟರ್ ಮೌಸ್ ಅಂತ ಕೇಳಿದ್ದಾನೆ. ಡಗ್ಲಾಸ್ ಕಾರ್ಲೆ ಇಂಗಲ್ಬರ್ಟ್ ಅನ್ನೋನು ಕಂಡುಹಿಡ್ತಾನೆ. ನೆಕ್ಸ್ಟು, ಎಥರ್ನೆಟ್ ವ್ಯವಸ್ಥೆಯ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಅಂತ ಕೇಳಿದ್ದಾನೆ. BUS ಅನ್ನೋದು ರೈಟ್ ಆನ್ಸರ್. ಬಸ್. 20, ಫೈಬರ್ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ? ಕ್ಷೀಣಿಸುವಿಕೆ ಅನ್ನೋದು ರೈಟ್ ಆನ್ಸರ್. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 21ನೇ ಕ್ವಶನ್, 1967ರಲ್ಲಿ ಕುವೆಂಪುರವರ ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಕೇಳಿದ್ದಾನೆ. ಸಿ ರಾಮಾಯಣ ದರ್ಶನಂ ಅನ್ನೋದು ರೈಟ್ ಆನ್ಸರ್. 22ನೇ ಕ್ವಶನ್, ಮಾನವ ಹೃದಯದ ಪೇಸ್ ಮೇಕರ್ ಏನು ಅಂತ ಕೇಳಿದ್ದಾನೆ. ಸ್ಪೈನೋ ಎಟ್ರಿಯಲ್ ನೋಡ್ ಅನ್ನೋದು ರೈಟ್ ಆನ್ಸರ್.
23ನೇ ಕ್ವಶನ್, ಸೂಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶದ ಭಾಗವು ಲೈಸೋಸೋಮ್ಗಳಾಗಿರ್ತವೆ. ಎ ಇಸ್ ದ ರೈಟ್ ಆನ್ಸರ್. 24 ಈಸಿ ಕ್ವಶನ್ ಇದೆ. ಬೋನಾಳ್ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ ಜಿಲ್ಲೆಯಲ್ಲಿದೆ. ಸಿ ಇಸ್ ದ ರೈಟ್ ಆನ್ಸರ್. 25ನೇದು, ಇಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು ಅಂತ ಕೇಳಿದಾನೆ. ಸ್ಟಾರ್ಶಿಪ್ ಅನ್ನೋದು ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಸ್ಟಾರ್ಶಿಪ್. 26ನೇದು, ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲ್ಲಿಕ್ ಇ ಮೈದಾನ್ ಇಲ್ಲಿದೆ. ವಿಜಯಪುರದಲ್ಲಿ ಈ ಒಂದು ಮಲ್ಲಿಕ್ ಇ ಮೈದಾನ ಒಂದು ಇದೆ. ಸೊ ನೆಕ್ಸ್ಟ್ 27ನೇದು, ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು ಅಂತ ಕೇಳಿದಾನೆ. ಸಿ ಇಸ್ ದ ರೈಟ್ ಆನ್ಸರ್. ರಾಜ್ಯಸಭೆಗೆ 12 ಸದಸ್ಯರನ್ನು ನೇಮಕ ಮಾಡಬಹುದು. ಇದು ಹೊಂದಿಸಿ ಬರೆಯಿರಿ ಇದೆ. ಹೊಂದಿಸಿ ಬರೆಯರಿಗೆ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಎ ಬಿ ಸಿ ಡಿ. ಅನುಚ್ಛೇದ 233 ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ. ಅನುಚ್ಛೇದ 235 ಅಧೀನ ಕೋರ್ಟುಗಳ ಮೇಲಿನ ನಿಯಂತ್ರಣ. ಅನುಚ್ಛೇದ 227 ರಾಜ್ಯದ ಎಲ್ಲ ಕೋರ್ಟುಗಳ ಮೇಲ್ವಿಚಾರಣೆ ಕುರಿತು ಉಚ್ಚ ನ್ಯಾಯಾಲಯಕ್ಕೆ ಇರುವ ಅಧಿಕಾರ ಅಂತ ಹೇಳಿದಾನೆ. ಅನುಚ್ಛೇದ 226 ಕೆಲವು ಪ್ರಕಾರ ರಿಟ್ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ ಅಂತ ಹೇಳಿದ್ದಾನೆ. ಸೊ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 29ನೇದು, ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದೆ ಅಂತ ಹೇಳಿದಾನೆ. ವೀಣಾ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಅನುಚ್ಛೇದ ಮತ್ತು ವಿಷಯದ ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದಾನೆ. 243F ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ಅನ್ನೋದು ತಪ್ಪಾದ ಆನ್ಸರ್ ಆಗಿರುತ್ತೆ. 31ನೇದು, ಭಾರತೀಯ ಸಂವಿಧಾನವು ರಾಜನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ ಅಂತ ಕೇಳಿದಾನೆ. ಡಿ ಇಸ್ ದ ರೈಟ್ ಆನ್ಸರ್. ಐರ್ಲ್ಯಾಂಡ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. 32ನೇದು, PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು ಅಂದರೆ ಜಸ್ಟಿಸ್ ಭಗವತಿ ಅನ್ನೋನು ರೈಟ್ ಆನ್ಸರ್. 32ನೇದು. 33ನೇದು ಹೊಂದಿಸಿ ಬರೆಯಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 34ನೇದು ಹೊಂದಿಸಿ ಬರೆಯಿದೆ. ಸೊ ಕಾನೂನು ವ್ಯವಸ್ಥೆ ಅನ್ನೋದು ಇದು ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಿರುತ್ತದೆ. ಮದುವೆ ಮತ್ತು ವಿಚ್ಛೇದನ ಅನ್ನೋದು ಸಮವರ್ತಿ ಪಟ್ಟಿಗೆ ಸಂಬಂಧಿಸಿರುತ್ತದೆ. ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್ ಅನ್ನೋದು ಇದು ಕೇಂದ್ರ ಪಟ್ಟಿಗೆ ಸಂಬಂಧಿಸಿರುತ್ತೆ. ಸೊ ನೆಕ್ಸ್ಟು 35ನೇ ಕ್ವಶನ್ ಮೆಂಟಲ್ ಎಬಿಲಿಟಿ ಆಗಿರುತ್ತೆ. ಜಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. 36ನೇದು ಸಿ ಇಸ್ ದ ರೈಟ್ ಆನ್ಸರ್, ಮೆಂಟಲ್ ಎಬಿಲಿಟಿ ಕ್ವಶನ್. ನೆಕ್ಸ್ಟು 37ನೇ ಕ್ವಶನ್, ಇದು ಕೂಡ ಮೆಂಟಲ್ ಎಬಿಲಿಟಿ. ಗುಬ್ಬಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ, ಬಿ. ನೆಕ್ಸ್ಟ್ 38ನೇದು ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 39ನೇದು ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 40ನೇದು ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟು ಇದು 40ನೇದು ಕೂಡ ಮೆಂಟಲ್ ಎಬಿಲಿಟಿ ಕ್ವಶನ್, ಬಿ ಇಸ್ ದ ರೈಟ್ ಆನ್ಸರ್. 42ನೇ ಕ್ವಶನ್, ಸಹೋದರಿಯ ಸರಾಸರಿ ವಯಸ್ಸು 20 ಆಗಿದೆ ಮತ್ತು ವಯಸ್ಸು 3:5:7 ಇದೆ. ಅನುಪಾತದಲ್ಲಿದ್ದರೆ ಅತ್ಯಂತ ಕಿರಿಯ ಸಹೋದರ ವಯಸ್ಸು ಎಷ್ಟು ಅಂದರೆ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ 43ನೇದು 340 ಮೀಟರ್ಗಳಷ್ಟು ಸುತ್ತಳತೆ ಇರುವುದು, ಅದು ರೈಟ್ ಆನ್ಸರ್ ಬಂದುಬಿಟ್ಟು ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 44ನೇದು ಇದು ಕೂಡ ಮೆಂಟಲ್ ಎಬಿಲಿಟಿ, 28 ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಎ ಇಸ್ ದ ರೈಟ್ ಆನ್ಸರ್. 45 ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 46 ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. 47 ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು 1875 ತಪ್ಪಾದ ಹೊಂದಾಣಿಕೆ ಆಗಿದೆ. ಸೊ ಇದು ರೈಟ್ ಆನ್ಸರ್, ಎ ಇಸ್ ದ. ಈ 48ನೇದು, ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯು ಗುರಿಯು ಎಲ್ಲರಿಗೂ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆ ಕಲ್ಪಿಸಲು ಹೊಂದಿದೆ ಅನ್ನೋದು ಆರ್ ಇಸ್ ದ ರೈಟ್, ಡಿ ಆರ್ ಇಸ್ ದ ರೈಟ್ ಆನ್ಸರ್. 49ನೇದು, ಡ್ಯಾಶ್ ಅವರ ಅವಧಿಯನ್ನು ಮೈಸೂರಿನ ಸುವರ್ಣ ಯುಗ ಎಂದು ಕರೀತಾರೆ. ಇದು ಕೂಡ ಈಸಿಯಾದ ಕ್ವಶನ್ಸ್. ಕೃಷ್ಣರಾಜ ಒಡೆಯರವರು, ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಇದು ಒಂದು ರೈಟ್ ಆನ್ಸರ್ ಆಗುತ್ತೆ. 50ನೇದು, ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಯಲ್ಲಿ ಸ್ಥಿತವಾಗಿದೆ. ಬಿ ಚಂದ್ರದ್ರೋಣ ಅನ್ನೋದು ರೈಟ್ ಆನ್ಸರ್. 51ನೇದು ಇದು ಕೂಡ ಮೆಂಟಲ್ ಎಬಿಲಿಟಿ, ಸೊ ಎ ಇಸ್ ದ ರೈಟ್ ಆನ್ಸರ್. 52ನೇದು ಇದು ಕೂಡ ಮೆಂಟಲ್ ಎಬಿಲಿಟಿ ಕ್ವಶನ್ ಆಗಿರುತ್ತೆ, ಸಿ ಇಸ್ ದ ರೈಟ್ ಆನ್ಸರ್. 53ನೇದು ಇದು ಕೂಡ ಮೆಂಟಲ್ ಎಬಿಲಿಟಿ ಕ್ವಶನ್ಸ್, ಎ ಇಸ್ ದ ರೈಟ್ ಆನ್ಸರ್. 54ನೇದು ಇದನ್ನು ವಿಸ್ತರಿಸಿ ಬರೆಯಿರಿ ಅಂತೈತಿ. ಸೊ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ಸ್ ಯೋಜನಾ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. 55ನೇದು ಬಿ ರಾಷ್ಟ್ರೀಯ ಪವನ ಶಕ್ತಿ ಮಿಷನ್ ಅನ್ನೋದು ರೈಟ್ ಆನ್ಸರ್. 56ನೇದು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ 2021ರ ಪ್ರಕಾರ ಭಾರತ ಸ್ಥಾನ ಎಷ್ಟಿತ್ತು ಅಂತ ಕೇಳಿದಾನೆ. 132 ಅನ್ನೋದು ರೈಟ್ ಆನ್ಸರ್, ಡಿ ಇಸ್ ದ ರೈಟ್ ಆನ್ಸರ್. 57ನೇದು ನ್ಯಾಷನಲ್ ಆ್ಯಂಡ್ ಕಂಟ್ರೋಲ್ ಆರ್ಗನೈಜೇಷನ್ಸ್ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ. ಹಾಗಾದರೆ HIV ಪೀಡಿತರ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಕೇಳಿದಾನೆ. ಸಿ ನಾಗಾಲ್ಯಾಂಡು ಅನ್ನೋದು ರೈಟ್ ಆನ್ಸರ್. 58ನೇದು, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಡ್ಯಾಶ್ ವರ್ಷಗಳ
ವೇಳೆಗೆ ಕರ್ನಾಟಕವನ್ನು ಅನಿಮಿಯಾದಿಂದ ಮುಕ್ತಗೊಳಿಸುವುದು ಗುರಿಯನ್ನು ಹೊಂದಿದೆ ಅಂತಾನೆ 2025 ಅನ್ನೋದು ರೈಟ್ ಆನ್ಸರ್. 59ನೇದು ಕಾವೇರಿ ನದಿಯ ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತೆ ಅಂತ ಕೇಳಿದ್ದಾನೆ. ಪುಹರ್ ಅನ್ನೋದು ರೈಟ್ ಆನ್ಸರ್. 60ನೇದು ಆಗಸ್ಟ್ 15, 2022ರಂದು ಅತಿ ಉದ್ದವಾದ ಭಾರತದ ಸರಕು ಸಾಗಾಣಿಕೆ ರೈಲ್ವೆ ಸೂಪರ್ ವಾಸುಕಿ ಈ ಕೆಳಗಿನ ಯಾವ 2 ಸ್ಥಳಗಳನ್ನು ಮಧ್ಯ ಸಂಚರಿಸುತ್ತೆ ಅಂತ ಕೇಳಿದ್ದಾನೆ. ಡಿ ಇಸ್ ದ ರೈಟ್ ಆನ್ಸರ್. ಭಿಲಾಯಿಯಿಂದ ಕೋರ್ಬಾ. 61ನೇ ಕ್ವಶನ್ಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯ ಮುಂದಾಜು ಎಷ್ಟಿತ್ತು ಅಂತ ಕೇಳಿದ್ದಾನೆ. ಅಂದಾಜು ಅಂದರೆ ಇದು ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 62ನೇದು ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ಕೆಳಗಿನವರಲ್ಲಿ ಒಬ್ಬ ಮಹಿಳಾ ನಾಯಕಿ ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡಿದ್ದರು. ಯಾರು ಅಂದರೆ ಅರುಣ್ ಅಸಫಲಿ ಅನ್ನೋದು. ಡಿ ಇಸ್ ದ ರೈಟ್ ಆನ್ಸರ್. 63ನೇದು ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಮರು ನೇಮಕಾತಿ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸಿ ಕೆ ಜಯಪ್ರಕಾಶ್ ಹೆಗಡೆ ಅನ್ನೋದು. 64ನೇ ವಿಶ್ವಸಂಸ್ಥೆ ಯಾವ ದಿನವನ್ನು 8 ಬಿಲಿಯನ್ ದಿವಸ ಎಂದು ಘೋಷಿಸಲಾಗಿತ್ತು. ನವೆಂಬರ್ 15, 2022. ಡಿ ಇಸ್ ದ ರೈಟ್ ಆನ್ಸರ್. 65 ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ದಿತು. ಜಪಾನ್ ಅನ್ನೋದು. ಬಿ ಇಸ್ ದ ರೈಟ್ ಆನ್ಸರ್. 66ನೇದು ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂದರೆ ಡಯಾನಾ ಎಡೋಲ್ಜಿ ಅನ್ನೋದು ರೈಟ್ ಆನ್ಸರ್. ಬಿ. 67ನೇದು ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣ ತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ ರವರು ಡ್ಯಾಶ್ಗೆ ಸೇರಿದವರಾಗಿದ್ದಾರೆ. ಇಸ್ ದ ಪ್ರೆಸೆಂಟ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ನಲ್ಲಿದೆ. ಸೊ ಸಿ 63 ರಾಷ್ಟ್ರೀಯ ರೈಫಲ್ಸ್ ಅನ್ನೋದು ರೈಟ್ ಆನ್ಸರ್. 68 ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ ಕುಸಿತದಿಂದ ಸಿಲುಕಿ ಹಾಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಈ ಅವಘಡವು ಉತ್ತರಾಖಂಡದ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿತ್ತು ಅಂತ ಕೇಳಿದ್ದಾನೆ. ಡಿ ಇಸ್ ದ ರೈಟ್ ಆನ್ಸರ್. ಉತ್ತರಕಾಶಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. 69ನೇ ಕ್ವಶನ್ 28 ನವೆಂಬರ್ 2023ರಂದು ನ್ಯೂಜಿಲೆಂಡಿನ ನೂತನ ಪ್ರಧಾನಮಂತ್ರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು ಅಂದರೆ ಕ್ರಿಸ್ಟೋಫರ್ ಲಕ್ಸನ್ ಅನ್ನೋನು ರೈಟ್ ಆನ್ಸರ್ ಆಗುತ್ತೆ. ಇಸ್ ದ ರೈಟ್ ಆನ್ಸರ್. ಮಾಧ್ವಿ ಮುದ್ಗಲ್ 70ನೇ ಕ್ವಶನ್ ಮಾಧ್ವಿ ಮುದ್ಗಲ್ ಇವರು ಯಾವ ನೃತ್ಯ ರೂಪದ ಪ್ರಖ್ಯಾತಿ ಪ್ರಣೀತರು ಅಂದರೆ ಒಡಿಸ್ಸಿ ಅನ್ನೋದು ರೈಟ್ ಆನ್ಸರ್. 71ನೇದು ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಪ್ಯಾಥೋಮೀಟರ್. ಸಿ ಇಸ್ ದ ರೈಟ್ ಆನ್ಸರ್. 72ನೇದು ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ ಯಾವುದಂದರೆ ಮ್ಯಾರಿನರ್ ಪೋಲ್. ಬಿ ಇಸ್ ದ ರೈಟ್ ಆನ್ಸರ್. 73 ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಜುಲೈ 14, 2023. ಇಸ್ರೋಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ಬಂದಿದ್ದಾವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಇರುವುದು ಮುಂಬೈ. ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಜೌಗು ಪ್ರದೇಶ ಯಾವುದು ಅಂದರೆ ರಾಜಸ್ಥಾನ. ಡಿ ಇಸ್ ದ ರೈಟ್ ಆನ್ಸರ್. ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಜಗುಲಿ ಸಾಗರ್ ಸಾಮ್ರಾಟ್. ಸಿ ಇಸ್ ದ ರೈಟ್ ಆನ್ಸರ್. 77 ವಿಜಯ್ ತೆಂಡೂಲ್ಕರ್ ರವರ ಜನಪ್ರಿಯ ನಾಟಕಗಳಲ್ಲಿ ಇದು ಒಂದಾಗಿದೆ. ಶಕ್ಕರಂ ಬಿಂಡರ್ ಅನ್ನೋದು ರೈಟ್ ಆನ್ಸರ್. 78 ಈ ಕೆಳಗಿನಲ್ಲಿ ಯಾವುದು ಪೆರಸ್ ಲೋಹವಾಗಿದೆ. ಮ್ಯಾಂಗ್ನೀಸ್ ಅನ್ನೋದು. ಎ ಇಸ್ ದ ರೈಟ್ ಆನ್ಸರ್. 79 ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ. ಬಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಉಳಿತಾಯ ಸಂಸ್ಥೆ. ನೆಕ್ಸ್ಟ್ 80ನೇ ಕ್ವಶನ್ ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪನೆ ಆಯಿತು. 1965. ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 81ನೇ ಕ್ವಶನ್ಗೆ ಎ ಇಸ್ ದ ರೈಟ್ ಆನ್ಸರ್. 82ನೇ ಕ್ವಶನ್ಗೆ ದಕ್ಷಿಣ ಭಾರತ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಕರ್ನಾಟಕ. 83ನೇ ಕ್ವಶನ್ಗೆ ಡಿ ಇಸ್ ದ ರೈಟ್ ಆನ್ಸರ್. 84ನೇ ಕ್ವಶನ್ ಇದು ಕೂಡ ಎ ಇಸ್ ದ ರೈಟ್ ಆನ್ಸರ್. 85ನೇ ಕ್ವಶನ್ ಇಸ್ರೇಲ್ ಹಮಾಸ್ ಘರ್ಷಣೆ 2023 ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ ಯಾವುದಂದರೆ ಆಪರೇಷನ್ ಅಜಯ್. ಮಹಾರಾಣಿ ರುದ್ರಮಾದೇವಿಯು ಯಾವ ವಂಶಕ್ಕೆ ಸೇರಿದವರಾಗಿದ್ದಾರೆ. ವಾರಂಗಲ್ನ ಕಾಕತೀಯರ ವಂಶಕ್ಕೆ ಸೇರಿದವರು. 87ನೇ ಕ್ವಶನ್ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಪುಸ್ತಕವನ್ನು ಬರೆದವರು ಯಾರು. R.C. ದತ್. 88ನೇದು ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023 ಭಾರತೀಯ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಅಂದರೆ 202. 89ನೇ ಕ್ವಶನ್ಗೆ ಎ ಇಸ್ ದ ರೈಟ್ ಆನ್ಸರ್. 90ನೇ ಕ್ವಶನ್ಗೆ ಇದುವರೆಗೆ ಹಾನರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯರು ಯಾರು ಅಂದರೆ ಸತ್ಯಜಿತ್ ರೇ ಅನ್ನೋ ರೈಟ್ ಆನ್ಸರ್. 91 ನ್ಯಾಟೋ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದಂದರೆ ಫಿನ್ಲ್ಯಾಂಡ್ ಅನ್ನೋದು ರೈಟ್ ಆನ್ಸರ್. 92 ಇದಕ್ಕೆ ಎ ಇಸ್ ದ ರೈಟ್ ಆನ್ಸರ್. 93 ಅಂತಾರಾಷ್ಟ್ರೀಯ ಹುಲಿ ದಿನ 29 ಜುಲೈ. ಬಿ ಇಸ್ ದ ರೈಟ್ ಆನ್ಸರ್. 94ನೇದು ಸಿ ಇಸ್ ದ ರೈಟ್ ಆನ್ಸರ್. 95 ಅಹಮದ್ ನಗರ ನಿಜಾಮ್ ಶಾಹಿ ವಂಶದ ಸ್ಥಾಪಕ ಯಾರು ಅಂದರೆ ಬಿ ಮಲ್ಲಿಕ್ ಅಹಮದ್ ಅನ್ನೋ ರೈಟ್ ಆನ್ಸರ್. 96 ಕ್ವಶನ್ಗೆ 2023 ಕೆಳಗಿನ ಯಾವ ಬೂಕರ್ ಪ್ರಶಸ್ತಿ ವಿಜೇತರು ರಾಯಲ್ ಕಂಪ್ಯಾನಿಯನ್ ಆಫ್ ಹಾನರ್ ಅವಾರ್ಡನ್ನು ಸ್ವೀಕರಿಸಿದರು. ಎ ಇಸ್ ದ ರೈಟ್ ಆನ್ಸರ್. ಸಲ್ಮಾನ್ ರಶ್ದಿ. 97ನೇ ಕ್ವಶನ್ಗೆ ಎ ಇಸ್ ದ ರೈಟ್ ಆನ್ಸರ್. 98ಕ್ಕೆ ಬಿ ಈಸ್ ದ ರೈಟ್ ಆನ್ಸರ್. 99ಕ್ಕೆ ಬಿ ಈಸ್ ದ ರೈಟ್ ಆನ್ಸರ್. ಇದು ಕೂಡ ಒಂದು ಹೊಂದಿಸಿ ಬರೆಯಿರಿಯಾಗಿದೆ. ಹಾಗೆ 100ನೇ ಕ್ವಶನ್ ಕೆಳಗಿನವರಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂದರೆ ಸಿ ರಾಜಗೋಪಾಲಾಚಾರಿ ಅನ್ನೋದು ರೈಟ್ ಆನ್ಸರ್. ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.